ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಚಿಕ್ಕ ಮಕ್ಕಳಿಂದ ಹಿಡಿದು ಮತ್ತು ದೊಡ್ಡವರಲ್ಲಿ ಕಂಡುಬರ್ತಕ್ಕಂಥ ವ್ಯಾಧಿಗಳಲ್ಲಿ ಪ್ರಮೇಹ ಅಥವಾ ಮಧುಮೇಹ ಮುಖ್ಯವಾದದ್ದು. ಇದರಲ್ಲಿ ಜಾತಿ, ಲಿಂಗ ಅಥವಾ ವಯಸ್ಸಿನ ಪ್ರಭೇದವಿಲ್ಲದೆ ಎಲ್ಲರಲ್ಲೂ ಕಾಣಿಸ್ಕೊಳ್ತಕ್ಕಂಥ ಸಾಮಾನ್ಯವಾದ ವ್ಯಾಧಿ ಇದು ಮಧುಮೇಹ ಹೊರತಾಗಿರ್ತದೆ. ಈ ನಮ್ಮ ಆಯುರ್ವೇದದಲ್ಲಿ ಹೇಳಬೇಕೆಂದರೆ ಮಧುಮೇಹ ಇದು ಒಂದು ವಾತಜ ಪ್ರಮೇಹದಲ್ಲಿ ಒಂದು ವಿಧ. ಪ್ರಮೇಹ ಎನ್ನುವುದು ಒಂದು ವಿಸ್ತಾರವಾದ ಒಂದು ಶಬ್ದ. ಅದರಲ್ಲಿ ವಾತಜ, ಪಿತ್ತಜ ಮತ್ತು ಕಫಜ ಎಂದು 3 ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ. ಈ ವಾತಜ ಪ್ರಮೇಹದಲ್ಲಿ 4 ವಿಧ, ಅದರಲ್ಲಿ ಕೊನೆಯದಾಗ್ತಕ್ಕಂಥದ್ದು ಮಧುಮೇಹ. ಪಿತ್ತಜದಲ್ಲಿ 6 ವಿಧ, ಕಫಜದಲ್ಲಿ 10 ವಿಧವಾದ ಪ್ರಮೇಹಗಳನ್ನು ನಮ್ಮಲ್ಲಿ ತಿಳಿಸಿಕೊಡುತ್ತಾರೆ. ಆಮೇಲೆ ಚರಕಾಚಾರ್ಯರು ಹೇಳ್ತಕ್ಕಂಥ 20 ಪ್ರಮೇಹಗಳಲ್ಲಿ ಅನೇಕ ವಿಧವಾದ ಕಷಾಯಗಳ ಒಂದು ಸಂಗ್ರಹವನ್ನು ಮಾಡಿಕೊಂಡು ಆ ಕಷಾಯವನ್ನು ರೋಗಿಗಳಿಗೆ ಕೊಡ್ತಕ್ಕಂಥ ಒಂದು ವಿಧಾನ ಇರುತ್ತದೆ. ಅದೇ ರೀತಿಯಾಗಿ ಇದು ಒಂದು ಮೆಟಬಾಲಿಕ್ ಡಿಸಾರ್ಡರ್ ಆಗಿ ನಾವು ಹೇಳ್ತೇವೆ. ಇದರ ಪ್ರಮುಖವಾದ ಲಕ್ಷಣ ಅಂದರೆ ತತ್ರ ಅವಿಲ ಮೂತ್ರತ, ಪ್ರಭೂತ ಅವಿಲ ಮೂತ್ರತ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಪ್ರಭೂತ ಅವಿಲ ಮೂತ್ರತ ಅಂದರೆ ಯಾವ ಒಂದು ರೋಗಿಯಲ್ಲಿ ಪ್ರಭೂತವಾಗಿ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಜಲದ ಒಂದು ಅಂಶ ದೇಹದಿಂದ ಹೊರ ಹೋಗ್ತಕ್ಕಂಥಕ್ಕೆ ಈ ರೋಗಕ್ಕೆ ಪ್ರಮೇಹ ಎಂದು ಹೆಸರು. ಅದೇ ರೀತಿ ನಮ್ಮ ಮಾಡರ್ನ್ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ಕೂಡ 4 P's ಅಂತ ಹೇಳ್ತಾರೆ. 4 P's ಈಸ್ ಐಡೆಂಟಿಫೈಡ್ ಆಸ್ ಎ ಕ್ಲಾಸಿಕಲ್ ಡಯಾಬಿಟಿಕ್. ಇದು ಅದರಲ್ಲಿ ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ, ಪಾಲಿಪೆಪ್ಸಿಯಾ ಆ್ಯಂಡ್ ಪಾಲಿಯೂರಿಯಾ. ಇದರಲ್ಲಿ ಕೊನೆಯಾಗುತ್ತೆ ಪಾಲಿಯೂರಿಯಾ. ಅದೇ ನಮ್ಮ ಈ ಪಾಲಿಯೂರಿಯಾ ಲಕ್ಷಣವನ್ನು ನಮ್ಮ ಆಚಾರ್ಯರು ವೇದಕಾಲದಲ್ಲಿಯೇ ಹೇಳಿಬಿಟ್ಟಿದ್ದಾರೆ. ಅದೇ ಪ್ರಭೂತ ಅವಿಲ ಮೂತ್ರತ ಎಂಬ ಲಕ್ಷಣದಿಂದ ನಾವು ಮಧುಮೇಹವನ್ನು ಗುರುತುಪಡಿಸತಕ್ಕಂಥ ಒಂದು ವಿಧಾನ ಇರುತ್ತದೆ. ಅದೇ ರೀತಿ ಇದಕ್ಕೆ ಮಧುಮೇಹ ಎಂದ ಹೆಸರು ಹೇಗೆ ಬಂತು ಅಂದರೆ, ಈ ಮನುಷ್ಯ ತಾನು ಮೂತ್ರ ತ್ಯಾಗ ಮಾಡಿದ ಸಮಯದಲ್ಲಿ ಮಧುವತ್ ಗಂಧವಿರ್ತದೆ ಹಾಗೂ ಅತಿಯಾದ ಸ್ರಾವ ಇರುತ್ತೆ. ಇವೆರಡು ಲಕ್ಷಣ ಇಟ್ಟುಕೊಂಡು ಹಳೆಯ ಶಾಸ್ತ್ರದಲ್ಲಿ ಮಧುಮೇಹ ಎಂದು ಇದಕ್ಕೆ ಹೆಸರು ಕೊಟ್ಟರು. ಮತ್ತು ಈ ಮಧುಮೇಹದಲ್ಲಿ ಉಪಯೋಗತಕ್ಕಂಥ ಕೆಲವೊಂದು ಔಷಧಿ ಸಸ್ಯಗಳ ಬಗ್ಗೆ ನಾನು ಇಚ್ಛೆಪಡಿಸ್ತೇನೆ. ಅದರಲ್ಲಿ ನಿಶಾ, ಆಮಲಕಿ. ನಿಶಾ ಅಂದರೆ ಅರಿಶಿಣ, ಹರಿದ್ರ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ನಿಶಾ ಮತ್ತು ಆಮಲಕಿ ನೆಲ್ಲಿಕಾಯಿ. ಈ ನೆಲ್ಲಿಕಾಯಿ ಜೊತೆ ನಿಶಾ ಜೊತೆ ಸೇರಿಸಿಕೊಂಡು ಅದರ ಕಷಾಯವನ್ನು ಮಾಡಿಕೊಂಡು ರೋಗಿಗೆ ಕುಡಿಸಲಿಕ್ಕೆ ಕೊಡಬೇಕು. ಇದ್ರ ಜೊತೆಗೆ ಗುಡಮಾರ ಅಥವಾ ಮೇಷಶೃಂಗಿ ಅಂತ ನಮ್ಮ ಇದರಲ್ಲಿ ಹೆಸರು. ಗುಡಮಾರ ಅಂದರೆ ನೀವು ಸಹಜವಾಗಿ ಬರ್ತಕ್ಕಂಥ ಇದು ಬಳ್ಳಿ ಇರುತ್ತದೆ. ಇದರ ಎಲೆಗಳನ್ನು ತಿಂದ ಮೇಲೆ ಇದು ಅತ್ಯಂತ ತಿಕ್ತರಸ ಇರ್ತಕ್ಕಂಥ ದ್ರವ್ಯ. ಈ ಎಲೆಗಳನ್ನು ತಿಂದ ಕೂಡಲೇ ತಿಂದಿದ ತಕ್ಷಣ ನೀವು ಸಕ್ಕರೆ ಸಹ ನೀವು ಬಾಯಲ್ಲಿ ಹಾಕೊಂಡ್ರೆ ಅದರ ರುಚಿಯನ್ನು ನೀವು ವ್ಯಕ್ತಪಡಿಸಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಒಂದು ತಿಕ್ತರಸ ದ್ರವ್ಯ ಇದು ಗುಡಮಾರ ಆಗಿರುತ್ತದೆ. ಸೊ ಇದರ ಎಲೆಗಳ ಚೂರ್ಣ ಬಿಸಿ ನೀರಲ್ಲಿ ಕೊಡತಕ್ಕಂಥದ್ದು ಪ್ರಮೇಹ ರೋಗಿಯಲ್ಲಿ. ನಂತರ ಜಂಬೂ ಫಲ. ಜಂಬು ಅಂದರೆ ಈ ನೇರಳೆ ಹಣ್ಣಿನ ಬೀಜದ ಪುಡಿ ಮಾಡಿ ಆ ಪುಡಿಯನ್ನು ಜೇನುತುಪ್ಪ ಅಥವಾ ಬಿಸಿ ನೀರಲ್ಲಿ ಕೊಡ್ತಕ್ಕಂಥ ಒಂದು ವಿಧಾನ ಸಹ ನಮ್ಮ ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ಬಿಲ್ವಪತ್ರ, ಇದಂತೂ ಸರ್ವೇ ಸಾಮಾನ್ಯ ಸಿಗ್ತಕ್ಕಂಥ ಒಂದು ಔಷಧಿ ಸಸ್ಯ ಆಗಿದೆ. ಬಿಲ್ವಪತ್ರದ ಎಲೆಗಳನ್ನು ಸಹ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಏನೂ ತಗೊಳ್ಳದೆ ಬರೀ ಹೊಟ್ಟೆಯಲ್ಲಿ ಬಿಲ್ವಪತ್ರದ ಎಲೆಗಳ ರಸವನ್ನು ಒಂದು 15ರಿಂದ 20 ml ರಸ ತೆಗೆದುಕೊಂಡು ಪ್ರತಿದಿನ ನಿತ್ಯ ಸೇವಿಸ್ತಕ್ಕಂಥ ಒಂದು ವಿಧಾನ ಸಹ ನಮ್ಮಲ್ಲಿ ಹೇಳಲ್ಪಟ್ಟಿದೆ. ಈ ಔಷಧಿ ನಂತರ ಇದರ ಜೊತೆ ಅನೇಕ ವಿಧವಾದ ಔಷಧಿ ಸಹ ಇರುತ್ತೆ ನಮ್ಮಲ್ಲಿ. ಔಷಧಿಗಳಲ್ಲದೆ ಯೋಗದಿಂದ ಕೂಡ ಬಹುತೇಕ ನಾವು ಪ್ರಮೇಹ ಅಥವಾ ಮಧುಮೇಹ ರೋಗಿಯನ್ನು ತಡೆಗಟ್ಟಲು ಸಾಧ್ಯವಿರುತ್ತದೆ. ಅದರಲ್ಲಿ ಕೆಲವೊಂದು ಆಸನ ಆಗ್ತಕ್ಕಂಥ ಮಯೂರಾಸನ, ನಂತರ ಸರ್ವಾಂಗಾಸನ, ಭುಜಂಗಾಸನ, ಈ 3 ಆಸನಗಳನ್ನು ನಮ್ಮ ಯೋಗ ಅಭ್ಯಾಸಿಗರು ನಿತ್ಯವಾಗಿ ಮಾಡ್ತಕ್ಕಂಥ ಒಂದು ಆಸನಗಳಲ್ಲಿ ಈ 3 ಆಸನಗಳು ಸಹ ಹೇಳಿರ್ತಾರೆ. ಇವು ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಆರ್ಗನನ್ನು ಸ್ಟಿಮ್ಯುಲೇಟ್ ಮಾಡ್ತವೆ. ಆ ಇನ್ಸುಲಿನ್ ಪದಾರ್ಥ ಪ್ಯಾನ್ಕ್ರಿಯಾಸ್ ಸೆಕ್ರೆಟ್ ಮಾಡುತ್ತೆ, ಬೀಟಾ ಸೆಲ್ಸ್ ಆಫ್ ಪ್ಯಾನ್ಕ್ರಿಯಾಸ್. ಸೊ ಈ ಇನ್ಸುಲಿನ್ ಸೆಕ್ರೇಷನನ್ನು ಈ 3 ಆಸನಗಳಿಂದ ನಾವು ಅದರ ಪ್ರಮಾಣವನ್ನು ಹೆಚ್ಚಿಸ್ತಕ್ಕಂಥ ಒಂದು ಆಸನಗಳಾಗಿರ್ತವೆ. ಈ ಮಯೂರಾಸನ, ಭುಜಂಗಾಸನ ಮತ್ತು ಸರ್ವಾಂಗಾಸನ. ನಂತರ ಕೀಲು ನೋವು ಬಗ್ಗೆ ಹೇಳಬೇಕಾದ್ರೆ, ಈ ಕೀಲು ನೋವುಗಳಲ್ಲಿ ಅನೇಕ ರೀತಿಯಾಗ್ತಕ್ಕ ಕೀಲು ನೋವು ನಮ್ಮಲ್ಲಿ ಕಂಡುಬರ್ತವೆ. ಮೊದಲಿಗೆ ಆಸ್ಟಿಯೋ ಆರ್ಥರೈಟಿಸ್ ಅಂತ, ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹಾಗೂ ಗೌಟಿ ಆರ್ಥರೈಟಿಸ್. ನಮ್ಮಲ್ಲಿ ಸಂಧಿವಾತ, ಆಮವಾತ ಮತ್ತು ವಾತರಕ್ತ ಅಂತ 3 ವಿಧವಾದ ವಾತಗಳನ್ನು, ಇದರಲ್ಲಿ ಬಹುತೇಕ ಲಕ್ಷಣಗಳೆಲ್ಲ ಒಂದೇ ರೀತಿಯಾಗಿ ಕಂಡುಬರ್ತಿದ್ದ. ಆಗ್ಯೂ ರುಮಟಾಯ್ಡ್ ಆರ್ಥರೈಟಿಸಲ್ಲಿ ವಿಶೇಷವಾಗಿ ನೋವು ಬೆಳಗಿನ ಜಾವ ಕಂಡುಬರ್ತಕ್ಕಂಥದ್ದಾಗಿದ್ದು ಹಾಗೂ ರೋಗಿ ತಕ್ಷಣವೇ ಇದರಿಂದ ಹಾಸಿಗೆಯಿಂದ ಏಳಲು ಸಾಧ್ಯವಾಗುವುದಿಲ್ಲ, ಕೈಕಾಲುಗಳು ಹಿಡಿದುಕೊಂಡಾಗ್ತವೆ. ಆಮೇಲೆ ಇದು ಕಾಣಿಸ್ಕೊಳ್ತಕ್ಕಂಥ ಪ್ರಮುಖವಾದ ಜಾಗ ದೊಡ್ಡ ಸಂಧಿಗಳು ಪ್ರಮುಖವಾಗಿ ಕಾಣಿಸ್ಕೊಂಡು ನಂತರ ಸಣ್ಣ ಸಂಧಿಗಳು ಸಹ ಇದು ವ್ಯಾಪ್ತಕ್ಕಂಥ ಒಂದು ಲಕ್ಷಣ ಇರುತ್ತದೆ. ನಂತರ ಜ್ವರ. ಈ ಜ್ವರ ಎನ್ನುವುದು 3ರಲ್ಲಿ ಕಂಡುಬರ್ತದೆ. ಆಸ್ಟಿಯೋ ಆರ್ಥರೈಟಿಸ್ ತಗೊಳ್ಳಿ, ರುಮಟಾಯ್ಡ್ ಆರ್ಥರೈಟಿಸ್ ತಗೊಳ್ಳಿ ಅಥವಾ ಬೇರೆ ಯಾವುದೇ ಗೌಟಿ ಆರ್ಥರೈಟಿಸಲ್ಲಿ ಈ 3 ವಿಧವಾದ ಆರ್ಥರೈಟಿಸಲ್ಲಿ ಜ್ವರ ಸಾಮಾನ್ಯವಾದ ಲಕ್ಷಣ. ಈ ಗೌಟಿ ಆರ್ಥರೈಟಿಸ್ ಒಂದು ವಿಷಯ ಹೇಳಬೇಕಾದ್ರೆ, ಗೌಟಿ ಆರ್ಥರೈಟಿಸಲ್ಲಿ ನೋವನ್ನೋದು ಚಿಕ್ಕ ಸಂಧಿಗಳಿಂದ ಶುರು ಆಗ್ತದೆ. ಸಾಧಾರಣವಾಗಿ ಬೆರಳುಗಳ ಸಂಧಿ, ಕೈಕಾಲು ಬೆರಳುಗಳ ಸಂಧಿಯಲ್ಲಿ ಶುರುವಾಗಿ ನಂತರ ದೊಡ್ಡ ಸಂಧಿಗೆ ವ್ಯಾಪ್ತಿಯಾಗುತ್ತದೆ. ಸೊ ಇದು ಡಿಫರೆನ್ಸ್ ಏನಪ್ಪ ಅಂದರೆ, ಈ ವಾತರಕ್ತ ಮತ್ತು ಸಂಧಿವಾತದಲ್ಲಿ ವಾತರಕ್ತ ಚಿಕ್ಕ ಸಂಧಿಯ ಮೊದಲಾಕೊಂಡು ದೊಡ್ಡ ಸಂಧಿಯಲ್ಲಿ ಸಿಗ್ತವೆ. ಅದೇ ರುಮಟಾಯ್ಡ್ ಆರ್ಥರೈಟಿಸಲ್ಲಿ ದೊಡ್ಡ ಸಂಧಿಯನ್ನು ಹಿಡ್ಕೊಂಡು ಚಿಕ್ಕ ಸಂಧಿಗಳು ವ್ಯಾಪಿಸ್ತಕ್ಕಂಥ ಇದೊಂದು ನಾವು ಡಿಫರೆನ್ಷಿಯಲ್ ಡಯಾಗ್ನೋಸ್ ಅಂತ ಏನಾದ್ರು ವ್ಯವಚ್ಛೇದಕ ನಿದಾನ ಮಾಡಲು ಒಂದು ಲಕ್ಷಣ.
ಆಸ್ಟಿಯೋಆರ್ಥರೈಟಿಸ್ ಇದು ಯಾವುದೇ ಸಣ್ಣ ಸಂಧಿ ಅಥವಾ ಚಿಕ್ಕ ಸಂಧಿ, ದೊಡ್ಡ ಸಂಧಿ ಇರ್ಬೋದು, ಯಾವುದೇ ಸಂಧಿಯಲ್ಲಿ ಶುರುವಾಗಿ ನಿರಂತರವಾಗಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು. ಇವೆಲ್ಲ ಏನಪ್ಪ 40 ವರ್ಷಗಳ ನಂತರ ಕಾಣಿಸ್ಕೊಳ್ತಕ್ಕಂಥ ಒಂದು ಡಿಜನರೇಟಿವ್ ಡಿಸಾರ್ಡರ್ಸ್ ಅಂತ ನಾವೇನು ಹೇಳ್ತೀವಿ. ಅಂದರೆ ಈ ಸಂಧಿಗಳಲ್ಲಿರ್ತಕ್ಕಂಥ ಶ್ಲೇಷ್ಮಕ ಕಫ ಅಥವಾ ಸೈನೋವಿಯಲ್ ಫ್ಲೂಯಿಡ್ ಅಂತ ನಾವೇನು ಹೇಳ್ತೀವಿ, ಅದು ಸವಕಳಿಯಾದಂತೆ ಈ ನಾವು ಸಂಧಿಗಳನ್ನು ಜಾಸ್ತಿ ಅತಿಯಾಗಿ ಪ್ರಯೋಗವಾದ ವೇರ್ ಆ್ಯಂಡ್ ಟೇರ್ ಅಂತ ನಾವೇನು ಹೇಳ್ತೀವಿ, ಆ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗೋದ್ರಿಂದ ಕ್ರಮೇಣವಾಗಿ ಅಥವಾ ವಯಸ್ಸಾಗ್ತಾ ಹೋದಂಗೆ ನಮ್ಮಲ್ಲಿ ಈ ಶ್ಲೇಷ್ಮಕ ಕಫ ಕರಗುತ್ತಾ ಬರುತ್ತದೆ. ಸೊ ಕರಗಿದಾಗ ಅದು ನಮ್ಮ ಸಂಧಿಗಳಲ್ಲಿ ನೋವನ್ನುಂಟು ಮಾಡ್ತಾ ಮತ್ತು ಶಬ್ದವನ್ನುಂಟು ಮಾಡುತ್ತೆ, ಕರ್ಕಶವಾದ ಶಬ್ದವನ್ನುಂಟು ಮಾಡ್ತದೆ. ಸೊ ಅದೇ ರೀತಿ ಯಾವ ರೀತಿ ಗ್ರೀಸ್ ಮೆಟೀರಿಯಲ್ ಹೆಂಗಿರ್ತವೆ, ಕಾರಲ್ಲಿ ಬೋಲ್ಡ್ಸಲ್ಲಿ ನಡುವೆ ಇರ್ತಕ್ಕಂಥ ಗ್ರೀಸ್ ಮೆಟೀರಿಯಲ್ ಸೌದಾಗ ಯಾವ ರೀತಿ ಶಬ್ದ ಬರ್ತವೆ ಕಾರಲ್ಲಿ ಅಥವಾ ಬೇರೆ ಇಂಜಿನ್ಗಳಲ್ಲಿ, ಅದೇ ರೀತಿ ನಮ್ಮ ಈ ಸಂಧಿಗಳಿರ್ತಕ್ಕಂಥ ಸೈನೋವಿಯಲ್ ಫ್ಲೂಯಿಡ್ ಕೆಲಸ ಮಾಡ್ತದೆ. ಇದು ಇರುವಷ್ಟರ ಕಾಲ ಸಂಧಿಗಳಿಗೆ ತೊಂದರೆ ಇಲ್ಲ. ಇದು ಯಾವತ್ತು ಮುಗಿತಾ ಬರ್ತದೆ ಅಥವಾ ಏಜ್ ಆಗ್ತಾ ಹೋದಂಗೆ ಇದಕ್ಕೆ ಸಾಮಾನ್ಯವಾಗಿ ಕರಗ್ತಕ್ಕಂಥದ್ದು. ಸೊ ಕರಗ್ತಾ ಹೋದಂಗೆಲ್ಲ ಇದರಲ್ಲಿ ರೋಗಗಳು ಕಂಡುಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಇದಕ್ಕಾಗಿ ನಮ್ಮಲ್ಲಿ ನಿರ್ಗುಂಡಿ, ಈ ಲಕ್ಕಿ ಸೊಪ್ಪು ಅಂತ ನಾವು ಹೇಳ್ತೀವಿ, ಲಕ್ಕಿ ಗಿಡದ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಜಜ್ಜಿ ಅರ್ದು ಅದರ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಉಪನಾಹ ಸ್ವೇದ ಥರ ಕಟ್ಟಬೇಕು, ಸಂಧಿಗೆ ಕಟ್ಟಬೇಕು, ಎಲ್ಲೆಲ್ಲಿ ನೋವಿರ್ತವೋ ಅಲ್ಲೆಲ್ಲ ಕಟ್ಕೊತ ಹೋಗಬೇಕು. ನಂತರ ಶಿಗ್ರು ಅಂದರೆ ನುಗ್ಗೆ ಬೀಜ, ನುಗ್ಗೆ ಸೊಪ್ಪು, ಲಕ್ಕೆ ಸೊಪ್ಪು, ಆಮೇಲೆ ಔಡಲ ಗಿಡ ಸೊಪ್ಪು, ಈ ಮೂರಲ್ಲೂ ಸೇರಿಸ್ಬೋದು. ಅಥವಾ ಬೇರೆ ಬೇರೆ ಮಾಡಿಕೊಂಡು ಪೇಸ್ಟ್ ಥರ ಮಾಡಿ, ಕಲ್ಕತ್ ಥರ ಮಾಡಿ ಅದನ್ನು ನಾವು ಕಟ್ತಕ್ಕಂಥ ಒಂದು ಚಿಕಿತ್ಸೆ ನಮ್ಮ ವಿಧಾನ ನಮ್ಮಲ್ಲಿರ್ತದೆ. ಅದರ ಜೊತೆಗೆ ಗುಗ್ಗುಳು, ಅನೇಕ ವಿಧವಾದ ಗುಗ್ಗುಳು ನಮ್ಮಲ್ಲಿ ಹೇಳಲ್ಪಟ್ಟಿದೆ. ಸಿಂಹನಾದ ಗುಗ್ಗುಳಾಗಲಿ, ಯೋಗರಾಜ ಗುಗ್ಗುಳು, ಮಹಾಯೋಗರಾಜಗಳು, ಹೀಗಾಗಿ ಅನೇಕ ವಿಧವಾದ ಗುಗ್ಗುಳು ಕಲ್ಪಗಳನ್ನು ಸಹ ಹೇಳಲ್ಪಟ್ಟಿದೆ. ಸೊ ಆ ಗುಗ್ಗುಳು ಕಲ್ಪದ ಜೊತೆಗೆ ಈ ಕಷಾಯಗಳು ಸಹ ಹಾಕಿದಾಗ ಒಳ್ಳೆಯ ಒಂದು ಪರಿಣಾಮಕಾರಿಯಾದ ಚಿಕಿತ್ಸೆ ನಮ್ಮಲ್ಲಿ ಕಂಡುಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ನಂತರ ಇವತ್ತಿನ ದಿನ ಕಲುಷಿತ ನೀರನ್ನು ಶುದ್ಧಿ ಮಾಡಬೇಕಾದ್ರೆ ಅನೇಕ ವಿಧವಾದ ಫಿಲ್ಟರ್ಗಳು ಇವತ್ತು ನಮ್ಮಲ್ಲಿ ಸಿಗ್ತಾ ಇದ್ದಾವೆ. ಆದರೆ ಆಯುರ್ವೇದ ರೀತಿಯಲ್ಲಿ ಅಥವಾ ಶಾಸ್ತ್ರೋಕ್ತವಾಗಿ ನಾವು ಗಿಡಮೂಲಿಕೆಗಳನ್ನು ಉಪಯೋಗಿಸಿ ನಾವು ನೀರನ್ನು ಶುದ್ಧಿಗೊಳಿಸಲಾಗ್ತಕ್ಕಂಥ ಒಂದು ಸಾಧ್ಯತೆ ನಮ್ಮಲ್ಲಿ ಇರ್ತದೆ. ಅದೇನೆಂದರೆ ಯಾವ ಗಿಡ ಅಂದರೆ ಕತಕ ಬೀಜ, ಕತಕ ಅಂತ ಒಂದು ಸಸ್ಯ ಇರುತ್ತದೆ. ಆ ಸಸ್ಯದ ಬೀಜ, ಆ ಗಿಡದು, ಕತಕ ಎಂಬುದು ಒಂದು ದೊಡ್ಡ ಮರ, ಆ ಮರದ ಬೀಜಗಳನ್ನು ಉಪಯೋಗಿಸಿ ಆ ಬೀಜಗಳನ್ನು ನಾವು ನೀರಲ್ಲಿ ಹಾಕಿದಾಗ ನೀರಿನಲ್ಲಿರ್ತಕ್ಕಂಥ ಕಲುಷಿತ ಭಾಗ ಏನಿದೆ ಅದೆಲ್ಲ ಕೆಳಗಡೆ ಕೂತ್ಕೊಂಡು ಮೇಲ್ಗಡೆ ನಾವು ತಿಳಿಯಾದ ನೀರನ್ನು ನಾವು ಸಹ ಸೇವಿಸ್ತೀವಿ. ಇದರಿಂದ ಒಳ್ಳೆ ಪುಷ್ಟಿಕರವಾಗಿರ್ತದೆ ಹಾಗೂ ಒಳ್ಳೆಯದ ಯಾವುದೇ ರೀತಿಯ ಜಲದಿಂದ ಉತ್ಪತ್ತಿ ಆದ ರೋಗಗಳು ಉತ್ಪತ್ತಿ ಆಗೋದಿಲ್ಲ. ಇದು ಖರ್ಚಿಲ್ಲದೆ ಮಾಡ್ತಕ್ಕಂಥ ಒಂದು ವಿಧಾನ. ಇದರ ಜೊತೆಗೆ ಪಿಟ್ಕರಿ, ನಿಮ್ಮೆಲ್ಲ ಸದಾ ಗೊತ್ತಿದೆ, ಪಿಟ್ಕರಿ ಅಂತೇಳಿ ನಾವು ಏನು ಯೂಸ್ ಮಾಡ್ತೀವಿ, ಪಟಕ ಅಂತೇಳಿ, ಅದನ್ನು ನೀವು ಜಸ್ಟ್ ಇದು ತೀರಿಸಿದಾಗ ನೀವು ನೀರಲ್ಲಿ ನೋಡ್ಬೋದು ಎಷ್ಟು ಸ್ವಚ್ಛವಾಗಿರ್ತದೆ. ಅದೊಂದು ಇವೆರಡು ವಿಧಾನ ನಮ್ಮಲ್ಲಿ ಹೇಳಿದ್ದೆ, ಕತಕ ಬೀಜ ಮತ್ತು ಈ ಕತಕ ಬೀಜಕ್ಕೆ ನಿರ್ಮಲಿ ಬೀಜ ಅಂತಲೇ ಕರೀತಾರೆ. ನಿರ್ಮಲಿಂದ ಶುದ್ಧಗೊಳಿಸೋದು, ಅದಕ್ಕೆ ನಿರ್ಮಲಿ ಬೀಜ ಅಂತ ಕೂಡ ಇದಕ್ಕೆ ಹೆಸರು. ಸ್ಟ್ರಿಕ್ನಸ್ ಪೊಟೆಟೋರಮ್ ಅಂತ ಇದರದ್ದು ಒಂದು ಸ್ಪೀಸೀಸ್. ಈ ನಾವು ಔಷಧಿ ವಿಜ್ಞಾನಶಾಸ್ತ್ರ ಹೇಳಬೇಕಾದ್ರೆ ಸ್ಟ್ರಿಕ್ನಸ್ ಪೊಟೆಟೋರಮ್. ಇನ್ನೂ ಒಂದು ಮೂಲವ್ಯಾಧಿ ಬಂದಲ್ಲಿ, ಈ ಮೂಲವ್ಯಾಧಿಗೆ ನಮ್ಮಲ್ಲಿ ಅರ್ಷ ಅಂತ ಕರಿತೇವೆ. ಅರ್ಷದ್ದು ಒಂದು ವಿಶೇಷವಾದ ನಿರುಕ್ತಿ ಸಹ ನಮ್ಮಲ್ಲಿ ಸಿಗುತ್ತದೆ. ಅರಿವತ್ ಪ್ರಾಣಾನ್ಹರಾನಿತಿ ಅರ್ಷ. ಅರಿ ಅಂದರೆ ಶತ್ರು, ಸಂಸ್ಕೃತದಲ್ಲಿ ಅರಿ ಅಂದರೆ ಶತ್ರು. ಈ ಅರ್ಷ ರೋಗ ಬಂದ ರೋಗ ಹೇಗಿರ್ತದೆ ಅಂದರೆ, ಶತ್ರು ಹೇಗೆ ನಮಗೆ ಕಾಟ ಕೊಡ್ತಾರೋ ಅದೇ ರೀತಿ ಈ ವ್ಯಾಧಿ ಬಂದ ರೋಗಿಯಲ್ಲಿ ಆ ರೀತಿ ಒಂದು ಅನೇಕ ವಿಧವಾದ ನೋವುಗಳುಂಟು ಮಾಡ್ತದೆ. ಅದಕ್ಕೆ ಅರಿ ಅಂತ ಹೆಸರು. ಅರಿವತ್ ಪ್ರಾಣಾನ್ಹರಾನಿತಿ ಅರ್ಷ ಅಂತ ಹೇಳ್ತಾರೆ ನಮ್ಮಲ್ಲಿ. ಈ ಅರ್ಷವ್ಯಾಧಿಗೆ ಮೂಲ ಕಾರಣ ಅಂದರೆ ಕಟು, ಅಮ್ಲ, ಲವಣ ರಸಯುಕ್ತ ಆಹಾರ ಪದಾರ್ಥಗಳ ಸೇವನೆ. ಕಟು ಅಂದರೆ ಖಾರಯುಕ್ತ ಪದಾರ್ಥಗಳ ಸೇವನೆ ಅಥವಾ ಅತಿ ಮಸಾಲೆದಾರಯುಕ್ತ ಪದಾರ್ಥಗಳ ಸೇವನೆ. ಆಮೇಲೆ ಆಮ್ಲರಸ, ಅತ್ಯಂತ ಹುಳಿ ಆಗ್ತಕ್ಕಂಥ, ಹುಳಿ ಮೊಸರಾಗಲಿ, ಹುಳಿ ಮಜ್ಜಿಗೆ ಆಗಲಿ ಸೇವಿರ್ತಕ್ಕಂಥ ಒಂದು ಇದು. ಲವಣ, ಉಪ್ಪು ಜಾಸ್ತಿ ಇರೋದ್ರಿಂದ ಕೂಡ ಈ ಅರ್ಷರೋಗ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇದರ ಚಿಕಿತ್ಸೆಗೆ ನಮ್ಮಲ್ಲಿ ಸುಮಾರು ಔಷಧಿಗಳು ಸಹ ಹೇಳಿದೆ. ಪ್ರಮುಖವಾಗಿ ಔಷಧಿ, ಶಸ್ತ್ರ, ಕ್ಷಾರ, ಅಗ್ನಿ. ನಾವು ಚಿಕಿತ್ಸೆಯನ್ನು 4 ವಿಧವಾಗಿ ವಿಂಗಡಿಸ್ತೇವೆ. ಅರ್ಷರೋಗ ಬಂದಾಗ ಚಿಕಿತ್ಸೆಯನ್ನು 4 ವಿಧವಾಗಿ ವಿಭಜಿಸ್ತೇವೆ. ಅಂದರೆ ಯಾವ ರೋಗಿಗೆ ಯಾವ ಚಿಕಿತ್ಸೆ ಅಳವಡಿಸ್ಬೇಕಂತ ಹೇಳಿ ನಾವು ವೈದ್ಯರು ಡಿಸೈಡ್ ಮಾಡ್ತಾರೆ, ಅಥವಾ ವೈದ್ಯರು ಒಂದು ನಿರ್ಧಾರ ತೆಗೆದುಕೊಂಡ ಮೇಲೆ ಅವ್ರಿಗೆ ಔಷಧಿ ಕೊಡಬೇಕು, ಅಥವಾ ಶಸ್ತ್ರನೇ ಇದಕ್ಕೆ ಫೈನಲ್ ಅಥವಾ ಕ್ಷಾರಕರ್ಮ ಮಾಡ್ಬೋದು ಅಥವಾ ಅಗ್ನಿಕರ್ಮ ಮಾಡ್ಬೋದು ಅಂಥೇಳಿ ನಾವು 4 ವಿಧವಾದ ವಿಧಾನಗಳನ್ನು ನಾವು ವೈದ್ಯನ ಇದು ಮಾಡಿಕೊಂಡು ಅವರಲ್ಲಿ ಅಳವಡಿಸ್ತಾರೆ ರೋಗಿಯಲ್ಲಿ. ಸೊ ಪ್ರಥಮವಾಗಿ ಔಷಧಿ ಚಿಕಿತ್ಸೆ. ಈ ಔಷಧಿ ಚಿಕಿತ್ಸೆ ಇದರಲ್ಲಿ ಪುನಃ ಹೇಳ್ಬೇಕಾದ್ರೆ ಡಿಗ್ರೀಸ್ ಇರ್ತವೆ. ಫಸ್ಟ್ ಡಿಗ್ರಿ ಪೈಲ್ಸ್ ಅಂತ ಹೇಳ್ತೇವೆ, ಸೆಕೆಂಡ್ ಡಿಗ್ರಿ ಪೈಲ್ಸ್, ಥರ್ಡ್ ಡಿಗ್ರಿ ಪೈಲ್ಸ್, ಹೀಗೆ ಡಿಫರೆಂಟ್ ಡಿಗ್ರಿ ಪೈಲ್ಸ್ ಆಫ್ ಇರ್ತವೆ. ಸೊ ಅದರಲ್ಲಿ ಯಾವ ಡಿಗ್ರಿ ಹೆಚ್ಚಾಗಿರುತ್ತೋ ಅದರಲ್ಲಿ ನಾವು ಆ ರೀತಿ ನಾವು ಚಿಕಿತ್ಸಾ ಕ್ರಮಗಳನ್ನು ಅಳವಡಿಸ್ತಾ ಹೋಗ್ತೇವೆ. ಜಾಸ್ತಿ ಇದ್ದರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು, ಅದಕ್ಕೆ ಬೇರೆ ಒಂದು ಚಿಕಿತ್ಸೆಯೇ ಇಲ್ಲ. ನಮ್ಮಲ್ಲಿ ಶಸ್ತ್ರಚಿಕಿತ್ಸೆ ಬಂದರೆ ಕ್ಷಾರ ಮತ್ತು ಅಗ್ನಿ ಅಂತ ಆಯುರ್ವೇದ ಪ್ರಕಾರ ಹೇಳಿದರೆ ಕ್ಷಾರ ಮತ್ತು ಅಗ್ನಿ ಚಿಕಿತ್ಸೆ ಅಂತೇಳಿ 2 ವಿಧವಾಗಿರ್ತವೆ. ಈಗ ಗಿಡಮೂಲಿಕೆಗಳು ಬಂದಾಗ ಅರ್ಷರೋಗದಲ್ಲಿ ಪ್ರಮುಖವಾದ ಉಪಯೋಗ ಮಾಡ್ತ ಗಿಡಗಳಂದರೆ ಸೂರಣಕಂದ ಅಂತ ನಾವು ಹೇಳ್ತೇವೆ. ಅದು ಒಂದು ಕಂದಯುಕ್ತ ದ್ರವ್ಯ. ಆ ಸೂರಣಕಂದ ಭೂಮಿಯಲ್ಲಿ ಬರ್ತಕ್ಕಂಥ ಒಂದು ಇದು ಕಂದ ಭೂಮಿಯಲ್ಲಿ ಸಿಗ್ತದೆ. ಸೊ ಆ ಸೂರಣಕಂದ ತೆಗೆದುಕೊಂಡು ಅದರ ರಸವನ್ನು ತೆಗೆದು ರೋಗಿಗೆ ಕೊಡ್ತಕ್ಕಂಥದ್ದು. ಇದರ ಜೊತೆಯಲ್ಲಿ
ಏರಂಡ ಅಂದರೆ ಔಡ್ಲ ಗಿಡದ ಪತ್ರವನ್ನು ತೆಗೆದುಕೊಂಡು ಅದನ್ನು ಅರೆದು ತೆಂಗಿನ ನೀರು ಜೊತೆ ಕುಡಿಸ್ತೇವೆ ಬೆಳಗ್ಗೆದ್ದು. ಸೊ ಇದು ಸಹ ಒಂದು 20 ml ರಸವನ್ನು ತೆಗೆದುಕೊಂಡು ಈ ತೆಂಗಿನ ನೀರು ಜೊತೆ ಕುಡಿಸಿದಾಗ ಇದರ ಒಂದು ಶುಷ್ಕಾರ್ಶ ಮತ್ತು ಆರ್ದ್ರಾರ್ಶ ಅಂತ 2 ವಿಧ. ಶುಷ್ಕಾರ್ಶದಲ್ಲಿ ನಾವೇನು ಕೊಡ್ತೇವೆ ಅಂದರೆ ಯಾವುದರಲ್ಲಿ ರಕ್ತಸ್ರಾವ ಆಗ್ತಿರುತ್ತೆ ಅದನ್ನು ಆರ್ದ್ರಾರ್ಶ ಅಂತ ಕರಿತೇವೆ, ಯಾವುದರಲ್ಲಿ ರಕ್ತಸ್ರಾವ ಆಗೋದಿಲ್ಲ ಅದಕ್ಕೆ ಶುಷ್ಕಾರ್ಶ. ಸೊ ಶುಷ್ಕಾರ್ಶದಲ್ಲಿ ನಾವು ಈ ಏರಂಡ ಪತ್ರದ ಎಲೆಯ ಸ್ವರಸ ಹಾಗೂ ತೆಂಗಿನ ನೀರು ಇದರ ಒಂದು ಇದು ಮಾಡಿಕೊಂಡು ಕುಡಿಸ್ಲಿಕ್ಕೆ ಹೇಳ್ತೇವೆ ನಾವು ಪೇಷಂಟಿಗೆ. ಇದಕ್ಕೆ ಮೂಲವಾದ ಒಂದು ಇದಂದರೆ ತಕ್ರ, ಮಜ್ಜಿಗೆ ಪಾನ ಆದಷ್ಟು ನಾವು ಹೇಳ್ತೀವಿ. ಇವನಲ್ಲಿ ಅರ್ಶ ರೋಗಿಗೆ ಆದಷ್ಟು ನೀವು ಮಜ್ಜಿಗೆ ಕುಡಿರಿ ಅಂತ ನಾವು ಹೇಳ್ತೀವಿ. ಮಜ್ಜಿಗೆ ಕುಡಿದಾಗ ಆರ್ದ್ರಾರ್ಶ ಏನಿರ್ತವೆ ಅಥವಾ ಬ್ಲೀಡಿಂಗ್ ಪೈಲ್ಸ್ ಅಂತ ನಾವು ಹೇಳ್ತೀವಿ. ಸೊ ಈ ತಕ್ರಕ್ಕೆ ರೂಕ್ಷ ಗುಣ ಜಾಸ್ತಿ ಇರ್ತದೆ. ಸೊ ಅದು ಏನು ಮಾಡ್ತದೆ, ಈ ಆರ್ದ್ರ ಗುಣತಕ್ಕಂಥ ಈ ಅರ್ಶವನ್ನು ಕರಗಿಸಿ ಅಥವಾ ಅಂದರೆ ಏನು ಅದನ್ನು ಡ್ರೈ ಮಾಡಿ ಅದನ್ನು ಕಟ್ ಮಾಡಿ ಹೊರತಕ್ಕಂಥ ಒಂದು ಗುಣ ಈ ತಕ್ರದಲ್ಲಿರ್ತದೆ. ಸೊ ಅದಕ್ಕೆ ನಾವು ತಕ್ರ ಪಾನ ಮಾಡಿದ್ರೆ ಆದಷ್ಟು ಶ್ರೇಷ್ಠ ಅಂತ ನಾವು ಈ ಅರ್ಶ ರೋಗಿ ಪಾನ ಮಾಡಲು ಹೇಳ್ತೀವಿ. ಆದಷ್ಟು ನೀವು ತಕ್ರ ಕುಡಿರಿ ಜಾಸ್ತಿ, ಆದಷ್ಟು ಎಷ್ಟಾಗುತ್ತೋ ಅಷ್ಟು, ದಿನಕ್ಕೆ ಎಷ್ಟು ಗ್ಲಾಸ್ ಕುಡಿತೀರೋ ಅಷ್ಟು ಒಳ್ಳೇದು ಅಂತೇಳಿ ನಾವು ತಕ್ರಪಾನ ಮಾಡ್ಲಿಕ್ಕೆ ಹೇಳ್ತೇವೆ. ಯಾವ ರೀತಿಯ ನಾವು ಇಕ್ಷು ಅಂದರೆ ಕಬ್ಬಿನ ಹಾಲು ನಾವು ಈ ಕಾಮಲ ರೋಗಿಗೆ ಹೇಳ್ತೇವೆ ನಾವು. ಜಾಂಡೀಸ್ ಪೇಷಂಟಲ್ಲಿ ಆದಷ್ಟು ನೀವು ಇಕ್ಷುರಸ ಕುಡ್ಕೊಂತ ಹೋಗ್ರಿ, ಅದು ಪಿತ್ತರೇಚಕವಾಗಿ ಕಾರ್ಯ ಮಾಡುತ್ತೆ. ಪಿತ್ತರೇಚಕ ಆದಾಗ ಅಲ್ಲಿ ಏನು ಅಬ್ಸ್ಟ್ರಕ್ಷನ್ ಆಗಿರುತ್ತೆ ಅದು ಹೋಗ್ತದೆ, ಅಂದರೆ ಯಾವ ಅವರೋಧ ಯಾವ ರೀತಿ ಉಂಟಾಗಿರ್ತದೆ ಅದು ಹೋಗ್ತದೆ. ಸೊ ಅದಕ್ಕಾಗಿ ನಾವು ಇಕ್ಷುರಸ ಪಾನ ಮಾಡಲು ಜಾಸ್ತಿ ನಾವು ಕಾಮಲ ರೋಗಿಗೆ ಹೇಳ್ತೀವಿ. ಅದೇ ರೀತಿ ತಕ್ರಪಾನ ನಾವು ಇದರಲ್ಲಿ ಅರ್ಶ ರೋಗಿಗೆ ಹೇಳ್ತೇವೆ. ಮತ್ತು ನಂತರ ಈ ದಮ್ಮು ಕೂಡ ಒಂದು ಅನೇಕ ಸರ್ವೇ ಸಾಮಾನ್ಯವಾಗತಕ್ಕಂಥ ಕಾಯಿಲೆ. ದಮ್ಮು ಸಣ್ಣ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ವೃದ್ಧಾಪ್ಯಜನ್ಯ ಬರ್ತಕ್ಕಂಥ ದಮ್ಮು ಕಾಣಿಸ್ಕೊಳ್ತದೆ. ಅನೇಕ ವಿಧವಾದ ದಮ್ಗಳಿರ್ತವೆ. ಶ್ವಾಸರೋಗಿ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೇವೆ. ಅಲರ್ಜಿಕ್ ಬ್ರಾಂಕೈಟಿಸ್ ಆಗಲಿ, ಕಾರ್ಡಿಯಾಕ್ ಆಸ್ತಮಾ ಆಗಲಿ, ಅಥವಾ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂದರೆ ಅನೇಕ ದಿನಗಳಿಂದ ಇರ್ತಕ್ಕಂಥ ಒಂದು ದೀರ್ಘಕಾಲೀನ ಪುಪ್ಪುಸ ರೋಗ, ಅದರಿಂದ ಕೂಡ ಶ್ವಾಸರೋಗ ಕಂಡುಬರ್ತಕ್ಕಂಥ ಒಂದು ಲಕ್ಷಣ ಇರ್ತದೆ ಇದರಲ್ಲಿ. ಆಮೇಲೆ ಇದಕ್ಕೆ ಕಾರಣ ಧೂಮಪಾನ, ವಾಯು ಮಾಲಿನ್ಯದಿಂದ, ಆಮೇಲೆ ಅಲರ್ಜೆಂಟ್ಸ್, ನಾವು ಪೋಲನ್ ಗ್ರೇನ್ಸ್ ಅಂತ ನಾವು ಹೇಳಿದ್ವಿ, ಪೋಲನ್ ಅಂಥೇಳಿ ಅದು ಕೂಡ ಕಾರಣ ಆಗ್ತಕ್ಕಂಥ ಈ ಶ್ವಾಸರೋಗಕ್ಕೆ. ಆಮೇಲೆ ಇನ್ಫೆಕ್ಷನ್, ಯಾವುದೇ TB ಇರ್ಬೋದು, ಅಥವಾ ಈಗ TB ರೋಗಿ ಅವನು ಉಗುಳಿದ ಇದರಲ್ಲಿ ಅದಕ್ಕೆ ನಾವು ಏರೋಬಿಕ್ ಇನ್ಫೆಕ್ಷನ್ ಹೇಳ್ತೀವಿ ನಾವು. TBಗೆ ಏರೋಬಿಕ್ ಇನ್ಫೆಕ್ಷನ್ ಅಂತ ಹೆಸರು. ಆ TB ರೋಗಿ ಎಲ್ಲಿ ಉಗುಳಿರ್ತಾನೋ ಆ ಜಸ್ಟ್ ಆ ಒಂದು ಗಾಳಿಯನ್ನು ತೆಗೆದುಕೊಂಡಲ್ಲಿ ಮಾತ್ರ ಅದು ನಮಗೆ TB ರೋಗಕ್ಕೆ ಸೋಂಕಬಹುದು. ಆ ರೀತಿ ಒಂದು ಇನ್ಫೆಕ್ಷನ್ಗೆ ಏರೋಬಿಕ್ ಇನ್ಫೆಕ್ಷನ್ಸ್, ಅಂಥ ಏರೋಬಿಕ್ ಇನ್ಫೆಕ್ಷನ್ಸ್ ಕೂಡ ಈ ಶ್ವಾಸ ರೋಗ ಬರಲಿಕ್ಕೆ ಕಾರಣರಾಗ್ತಿರ್ತವೆ. ಸೊ ಅವನ್ನೆಲ್ಲ ನಾವು ತ್ಯಜಿಸಬೇಕು, ಅಂದರೆ ಕ್ಲೀನ್ ಅಟ್ಮಾಸ್ಫಿಯರಲ್ಲಿ ಇರಬೇಕು. ಜಾಸ್ತಿ ಇದಕ್ಕೆ ನಾವು ಎಕ್ಸ್ಪೋಸ್ ಆಗಬಾರ್ದು, ಅಂದರೆ ಈ ವಾಯುಮಾಲಿನ್ಯ ಇರ್ತಕ್ಕಂಥ ರೀಜನಲ್ಲಿ ಜಾಸ್ತಿ ಎಕ್ಸ್ಪೋಸ್ ಆಗಬಾರ್ದು. ಫ್ಯಾಕ್ಟ್ರಿ ಇಂಥ ರೀಜನಲ್ಲಿ ನಾವು ಮನೆಗಳನ್ನು ಕಟ್ಟಬಾರ್ದು. ಸೊ ಅವೆಲ್ಲ ಅದಕ್ಕೆ ಇಂಡಸ್ಟ್ರಿಯಲ್ ಏರಿಯಾ ಸಪ್ರೇಟ್ ಮಾಡಿರ್ತಾರೆ. ಊರು ರೆಸಿಡೆನ್ಷಿಯಲ್ ಏರಿಯಾಕ್ಕಿಂತ ಇಂಡಸ್ಟ್ರಿಯಲ್ ಏರಿಯಾ ಸಪ್ರೇಟ್, ಊರು ಹೊರಗಡೆ ಇರ್ತವೆ. ಸೊ ಅದಕ್ಕಾಗಿ ಇವೆಲ್ಲ ಕಾರಣ, ಸರ್ಕಾರ ತೊಗೊಳ್ತಕ್ಕಂಥ ಸ್ಟೆಪ್ಸ್ ಇವು. ಇದರಲ್ಲಿ ನಮ್ಮಲ್ಲಿ ದಮ್ಮಿಗೆ ಸಂಬಂಧಪಟ್ಟಿದಂತೆ ಹೇಳಬೇಕಾದ್ರೆ ವಾಸ ಇದೊಂದು ಶ್ರೇಷ್ಠವಾದ ದ್ರವ್ಯ. ವಾಸ ಅಂದರೆ ಆಡುಸೋಗೆ ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಈ ಆಡುಸೋಗೆ ರಸವನ್ನು ಪೇಷಂಟಿಗೆ ಕುಡಿಲಿ ಹೇಳಬೇಕು. ಆಡುಸೋಗೆ ರಸದ ಸೊಪ್ಪಿನ ರಸವನ್ನು ಕುಡಿಲಿಕ್ಕೆ ಹೇಳಬೇಕು. ನಂತರ ಕನಕ ಅಂದರೆ ದತ್ತೂರ, ಮದಗುಣಿಕೆ ಅಂತ ನಾವು ಹೇಳ್ತೀವಿ. ಆ ಮದಗುಣಿಕೆ ಒಂದು ಅದರಿಂದ ಆಸವಾರಿಷ್ಟ ಮಾಡ್ತಾರೆ. ಸೊ ಕನಕಾಸವ ಅಂತ ಒಂದು ಇದು ಪ್ರಾಡಕ್ಟ್ ಸಿಗ್ತದೆ. ಸೊ ಆ ಕನಕಾಸವನ್ನು ಸಹ ನಾವು ಇದರಲ್ಲಿ ಕೊಡ್ತಕ್ಕಂಥ ಒಂದು ಒಳ್ಳೆ ಚಿಕಿತ್ಸೆ ಮಾಡ್ಬೋದು. ಚಿಕ್ಕ ಮಕ್ಕಳಲ್ಲಿ ಕಾಣುವ ಕ್ರಿಮಿ ರೋಗ ಸರ್ವೇ ಸಾಮಾನ್ಯ. ಚಿಕ್ಕ ಮಕ್ಕಳಲ್ಲಿ ಅನ್ಹೈಜೆನಿಕ್ ಕಂಡೀಷನ್, ಅನ್ಹೈಜೆನಿಕ್ ಅಂದರೆ ಈಗ ಹಳ್ಳಿಗಳಲ್ಲಿ ಸರಿಯಾದ ವ್ಯವಸ್ಥೆ ಇರೋದಿಲ್ಲ. ಈ ಬಹಿರ್ದೇಶ ಹೋಗಲು ಈಗ ಜಾಸ್ತಿ ವ್ಯವಸ್ಥೆ ಇರೋದಿಲ್ಲ ಹಳ್ಳಿಗಳಲ್ಲಿ. ಸೊ ಅಂಥ ಒಂದು ಹಳ್ಳಿ ಪ್ರದೇಶಗಳಲ್ಲಿ ಈ ಚಿಕ್ಕ ಮಕ್ಕಳು ಈ ರೋಗದಿಂದ ಬಳಲ್ತಾರೆ. ಕ್ರಿಮಿ ಲಕ್ಷಣ, ಈ ಕ್ರಿಮಿ ಪ್ರಧಾನ ಲಕ್ಷಣ ಅಂದರೆ ಅನಿಮಿಕ್ ಕಾಣ್ತಾರೆ. ಫಸ್ಟ್ ಇಮಿಡಿಯೇಟಾಗಿ ಕ್ರಿಮಿ ರೋಗ ಬಂದಿದೆ ಅಂತ ನಾವು ಹೆಂಗೆ ಕಂಡ್ಕೋಬೇಕಂದ್ರೆ, ಮಗುವಿನಲ್ಲಿ ರಕ್ತ ಕ್ಷೀಣತೆ ಒಂದು ಲಕ್ಷಣ. ರಕ್ತ ಕ್ಷೀಣತೆ ಅಂದರೆ ನಾವು ಕೈ ನೋಡಿದಾಗ ಅಥವಾ ಮುಖ ನೋಡಿದಾಗ ಅವನಲ್ಲಿ ಉಬ್ಬು ಕಾಣೋದು, ಅಥವಾ ಕಣ್ಣು ಇದು ನೋಡಿದಾಗ ಬಿಳುಪು ಕಾಣೋದು, ಇದೆಲ್ಲ ಅನಿಮಿಕ್ ಲಕ್ಷಣ. ಸೊ ಇದರಲ್ಲಿ ಒಂದು ಸಾಮಾನ್ಯ ಲಕ್ಷಣ ಇರ್ತದೆ. ನಮ್ಮ ಸುಶ್ರುತ ಕೂಡ ಲಕ್ಷಣಗಳು ಹೇಳ್ತಾರೆ. ಸಾಮಾನ್ಯ ಲಕ್ಷಣ ಕ್ರಿಮಿಗಳಲ್ಲಿ ಜ್ವರೋ ವಿವರಣತಾ ಶೂಲಂ, ಹೃದ್ರೋಗಂ ಸದನಂ ಭ್ರಮಃ, ಭಕ್ತದ್ವೇಷು ಅತಿಸಾರಶ್ಚ, ಸಂಜಾತೆ ಕೃಮಿಲಕ್ಷಣಂ ಅಂತ ನಮ್ಮ ಸುಶ್ರುತರು ಹೇಳಿದ್ದಾರೆ. ಏನಂದರೆ ಜ್ವರ ಇರ್ತದೆ, ಕ್ರಿಮಿ ಇರ್ತಕ್ಕಂಥ ಒಂದು ಮಗುವಿನಲ್ಲಿ ಜ್ವರ ಕಂಡು ಬರ್ತದೆ. ವೈವರ್ಣ್ಯತೆ, ಅದನ್ನು ಹೇಳಿದ್ನಲ್ಲ ಅನಿಮಿಯಾ, ಪ್ರಾಕೃತ ವರ್ಣ ಬಿಟ್ಟು ಬೇರೆ ವರ್ಣ ಕಾಣಿಸೋದು ವೈವರ್ಣ್ಯತೆ. ಶೂಲ ಅಂದರೆ ಆಮಾಶಯ ಶೂಲ, ಕುಕ್ಷಿ ಶೂಲ ಇರ್ತದೆ. ಹೊಟ್ಟೆ ನೋವು ಅಂತಿರ್ತಾನೆ ಮಗು, ಮಾತಿಗೆ ಹೊಟ್ಟೆ ಹಿಡ್ಕೊಂಡು ಅಳ್ತಾ ಇರ್ತದೆ. ಅವನೇನು ಮಗು ಏನು ಹೇಳೋದಿಲ್ಲ, ನಂಗೆ ಹೊಟ್ಟೆ ನೋವಾಗ್ತದೆ ಅಂತ ಹೇಳೋದಿಲ್ಲ. 2 ವರ್ಷ ಮತ್ತು 1 ವರ್ಷ ಮಗು ಹೇಳೋದಿಲ್ಲ. ಸೊ ಅವನೇನಾದ್ರೂ ಹೊಟ್ಟೆ ಹಿಡ್ಕೊಂಡು ಅಳ್ತಿರ್ತಾನೆ. ಅದರ ಅರ್ಥ ಏನು, ಮಗುವಿಗೆ ಹೊಟ್ಟೆ ನೋವು ಆಗ್ತಾ ಇದೆ ಅಂತ. ಶೂಲ ಅದು ಶೂಲ. ಹೃದ್ರೋಗ, ಇದೇ ರೀತಿ ನಾವು ಕ್ರಿಮಿ ರೋಗವನ್ನು ನಾವು ಅಲಕ್ಷ್ಯ ಮಾಡಿದಾಗ ಇದು ಮುಂದೆ ಹೃದ್ರೋಗವಾಗಿ ಕೂಡ ಪರಿಣಾಮ ಬರ್ತದೆ. ಹೃದ್ರೋಗ. ಸದನ ಭ್ರಮ, ಸದನ ಅಂದರೆ ವೀಕ್ನೆಸ್, ಅವನಲ್ಲಿ ರಕ್ತ ಕ್ಷೀಣತೆಯಿಂದ ವೀಕ್ನೆಸ್ ಕಂಡುಕೊಳ್ತದೆ. ಆಮೇಲೆ ಭ್ರಮ ಅಂದರೆ ತಲೆ ತಿರುಗುವುದು, ತಲೆ ಸುತ್ತುವುದು. ಭಕ್ತದ್ವೇಷು ಅತಿಸಾರಸ್ಯ, ಭಕ್ತದ್ವೇಷ ಅಂದರೆ ಅವನಿಗೆ ಊಟ ಮಾಡಲು ಇಚ್ಛೆ ಆಗೋದಿಲ್ಲ. ಭಕ್ತದ್ವೇಷ, ಭಕ್ತ ಅಂದರೆ ಊಟ, ದ್ವೇಷ ಅಂದರೆ ಊಟದ ಬಗ್ಗೆ ಒಂದು ದ್ವೇಷ ಹುಟ್ಟೋದು. ಅತಿಸಾರ, ಇದು ಸಹ ಒಂದು ಲಕ್ಷಣ. ಅತಿಸಾರ ಅಂದರೆ
ಜಾಸ್ತಿ ಹೋಗೋದು, ಅದಕ್ಕೆ ಅತಿಸಾರ ಅಂತ ಲಕ್ಷಣ. ಇವೆಲ್ಲ ಲಕ್ಷಣಗಳು ನಮ್ಮ ಸುಶ್ರುತ ಸಮಿತಿಯಲ್ಲಿ ಹೇಳ್ತಕ್ಕಂಥ ಒಂದು ಲಕ್ಷಣ, ಲಕ್ಷಣ ಹೇಳುತ್ತವೆ. ಇದರಲ್ಲಿ ಪ್ರಮುಖವಾಗಿ ಪಲಾಶ ಬೀಜ, ಪತ್ರೊಳ್ಳಿ ಗಿಡದ ಬೀಜ, ಆ ಬೀಜವನ್ನು ಪುಡಿ ಮಾಡಿ ಸೇವನೆ ಮಾಡ್ತಕ್ಕಂಥ ಒಂದು ವಿಧಾನ ನಮ್ಮಲ್ಲಿ. ಪತ್ರೊಳ್ಳಿ ಬೀಜದ ಚೂರ್ಣ ಹಾಗೂ ಮಧು, ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿ ಕೊಡ್ತಕ್ಕಂಥ ಒಂದು ಚಿಕಿತ್ಸೆ ಇರುತ್ತದೆ, ಪಲಾಶ ಬೀಜ ಚೂರ್ಣ ಮತ್ತು ಜೇನುತುಪ್ಪ. ನಂತರ ವಿಡಂಗ ಅಂಥೇಳಿ ಇನ್ನೊಂದು ವಿಶೇಷವಾದಂಥ ಒಂದು ದ್ರವ್ಯ ಇರ್ತದೆ. ಇದಕ್ಕೆ ಕ್ರಿಮಿ ಸಲುವಾಗಿಯೇ ವಿಡಂಗ ಕ್ರಿಮಿಜ್ಞಾನಂ ಶ್ರೇಷ್ಠಂ ಅಂತೇಳಿ ಚರಕರು ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ವಿಡಂಗ ಚೂರ್ಣ ಸಹ ತೆಗೆದುಕೊಂಡು, ವಿಡಂಗಾಸವಾಗಲಿ ವಿಡಂಗ ಚೂರ್ಣ ಆಗಲಿ ಇದು ಮಾರ್ಕೆಟಲ್ಲಿ ಸಿಗ್ತವೆ. ಸೊ ಅದ್ರ ಜೊತೆಗೆ ಜೇನುತುಪ್ಪ ಬೆರೆಸಿ ಕೊಡ್ತಕ್ಕಂಥ ಒಂದು ವಿಧಾನ ಸಹ ನಮ್ಮ ಚಿಕಿತ್ಸಾ ಶೈಲಿಯಲ್ಲಿ ವಿವರಿಸಲಾಗಿದೆ. ನಂತರ ಬುದ್ಧಿಶಕ್ತಿ ವೃದ್ಧಿ ಮಾಡಿಕೊಳ್ಳಲು, ಈ ಚಿಕ್ಕ ಮಕ್ಕಳಲ್ಲಿ ಬುದ್ಧಿಶಕ್ತಿಯ ಒಂದು ಕೊರತೆ ಇರ್ತದೆ, ಅಥವಾ ಲೇಟಾಗಿ ಕೆಲವೊಬ್ಬರಲ್ಲಿ ಮೈಲ್ ಸ್ಟೋನ್ಸ್ ನಾವು ಹೇಳ್ತೇವೆ, ಆ ಮೈಲ್ ಸ್ಟೋನ್ಸ್ ನಿಧಾನಕ್ಕೆ ಬೆಳೀತವೆ. ಕೆಲವೊಬ್ಬರು 3 ವರ್ಷ ಆದರೂ ಅವನಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಕೆಲವೊಬ್ಬರು 3 ವರ್ಷ ಆದರೂ ಅವನಿಗೆ ಏನು ನೆನಪಿರಲ್ಲ, ಯಾರಂತ ಗುರ್ತಿರ್ಲಿಕ್ಕೆ ಆಗ್ತಿರಲ್ಲ. ಸೊ ಅಂಥ ಒಂದು ಮಕ್ಕಳಲ್ಲಿ ಅವರಲ್ಲಿ ನಾವು ಬುದ್ಧಿ ವರ್ಧನೆ ಮಾಡಬೇಕಾದ್ರೆ ಕೆಲವೊಂದು ಯೋಗಗಳನ್ನು ಚರಕಾಚಾರ್ಯರು ಹೇಳ್ತಾರೆ ಸ್ಪಷ್ಟವಾಗಿ. ಈಗ ಎಷ್ಟಿ ಮಧು ಚೂರ್ಣ ಅಥವಾ ಅತಿ ಮಧುರ ಅಂತ ಕನ್ನಡದಲ್ಲಿ ಹೆಸರು. ಅತಿ ಮಧುರ ಚೂರ್ಣವನ್ನು ಹಾಲಿನಲ್ಲಿ ಬೆರೆಸಿ ಕೊಡಬೇಕು ಮಕ್ಕಳಿಗೆ. ಇದು ಒಂದು. ಶಂಖಪುಷ್ಪಿ ಸಿರಪ್ ನಮ್ಮ ಮಾರ್ಕೆಟಲ್ಲಿ ಸಿಗ್ತಾ ಇದ್ದಾವೆ. ಸೊ ಆ ಶಂಖಪುಷ್ಪಿ ಸಿರಪ್ಪನ್ನು ಸಹ ನಾವು ಕೊಡ್ಬೋದು. ಅಥವಾ ಶಂಖಪುಷ್ಪಿ ಗಿಡ ತೆಗೆದುಕೊಂಡು ಸಮೂಲ ಪುಷ್ಪಕಲ್ಕ ಅಂತ ಒಂದು ಹೇಳ್ತಾರೆ. ಸಮೂಲ ಪುಷ್ಪ ಅಂದರೆ ಶಂಖಪುಷ್ಪಿಗೆ ಬೇರು ಸಮೇತ ಕಿತ್ತಿ ಆ ಪುಷ್ಪಗಳ ಕಲ್ಕವನ್ನು ಕೊಡಬೇಕು ಮಗುವಿಗೆ. ಅದು ಕೊಟ್ಟಾಗ ಅದು ಮೇದ್ಯವಾಗಿ ಕಾರ್ಯ ಮಾಡುತ್ತೆ. ಮೇದ್ಯ ಅಂದರೆ ಇಂದ ಬುದ್ಧಿಶಕ್ತಿ ಉತ್ಪನ್ನ ಮಾಡುತ್ತೆ, ಅದಕ್ಕೆ ಮೇದ್ಯ ಅಂತ ಹೆಸರು. ಇದರ ಜೊತೆಗೆ ಮಂಡೂಕಪರ್ಣಿ ಅಂದರೆ ಒಂದೆಲಗ ಅಂತ ಕನ್ನಡದಲ್ಲಿ ಕರಿತೇವೆ. ಆ ಒಂದೆಲಗ ಸೊಪ್ಪಿನ ರಸ ಅಥವಾ ಸೊಪ್ಪಿನಿಂದ ಮಾಡ್ತಕ್ಕಂಥ ಅನೇಕ ಪದಾರ್ಥಗಳು ಮಾಡ್ತಾರೆ. ಈಗ ತಂಬಳಿ ಮಾಡ್ತಾರೆ, ಒಂದೆಲಗ ತಂಬಳಿ ಮಾಡಿ ಕೊಡ್ತಾರೆ ಮಗುವಿಗೆ. ಸೊ ಆ ರೀತಿಯಾಗಿ ನಾವು ಯಾವುದೇ ರೀತಿಯಾಗಿ ಅದನ್ನು ಉಪಯೋಗಿಸ್ಬೋದು. ತಂಬಳಿ ಮಾಡ್ಕೊಂಡು ಕುಡಿಬೋದು, ಅಥವಾ ಅದರದ ಒಂದು ರಸವನ್ನು ತೆಗೆದುಕೊಂಡು ನಾವು ಮಗುವಿಗೆ 5 ರಿಂದ 10 ml ಕುಡಿಸಿದಾಗ ಒಳ್ಳೆಯ ಒಂದು ಬುದ್ಧಿಶಕ್ತಿ ವರ್ಧನೆ ಮಾಡ್ತಕ್ಕಂಥ ಒಂದು ಯೋಗವಾಗಿರ್ತದೆ ಇದು. ಕೊನೆಯದಾಗಿ ವೃದ್ಧಾಪ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಾರ್ಕಿನ್ಸೋನಿಸಮ್ ಅಂತ ನಾವು ವ್ಯಾಧಿ ಏನು ಹೇಳ್ತೇವೆ. ಈ ಪಾರ್ಕಿನ್ಸೋನಿಸಮ್ ಅಂದರೆ ಸಾಮಾನ್ಯ ವೃದ್ಧಾಪ್ಯದಲ್ಲಿ ಬರ್ತಕ್ಕಂಥ ಒಂದು ರೋಗ ಇದು. ಜೀರಿಯಾಟ್ರಿಕ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಕಂಡು ಬರ್ತಕ್ಕಂಥ ಪಾರ್ಕಿನ್ಸೋನಿಸಮ್ ಸಾಮಾನ್ಯ ರೋಗ, ಸರ್ವೇ ಸಾಮಾನ್ಯ ರೋಗ ಆಗಿರುತ್ತೆ. ಇದರಲ್ಲಿ ಅವನಲ್ಲಿ ಆ ಮನುಷ್ಯನಲ್ಲಿ ನಿಧಾನಕ್ಕೆ ಅವನಿಗೆ ಸ್ಮರಣಶಕ್ತಿ ಕಳೆಯುತ್ತಾ ಹೋಗ್ತದೆ. ಅವನಿಗೆ ಮುದುಕರಾದಂತೆಲ್ಲ ಸ್ಮರಣಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ಮಸಲ್ ಟೋನ್ ಹೋಗಿಬಿಟ್ಟಿರ್ತದೆ, ಅಂದರೆ ಈ ಮಾಂಸಕ್ಕೆ ಪೇಶಿಗಳ ಆಕುಂಚನ ಪ್ರಸರಣಗತಿ ಏನಿರ್ತದೆ ಅದೆಲ್ಲ ನಾಶವಾಗಿರ್ತದೆ. ಅದರಿಂದ ಅವನಲ್ಲಿ ನಡುಗು ಹುಟ್ಟಿಸ್ತದೆ, ನಡುಗ್ತಾ ಇರ್ತಾನೆ, ಯಾವಾಗಲೂ ಮನುಷ್ಯ ನಡುಗ್ತಾ ಇರ್ತಾನೆ, ತಲೆ ನಡುಗುತ್ತೆ, ಕಾಲು ಎಲ್ಲ ನಡುಗ್ತಿರ್ತವೆ. ಸೊ ಅಂಥ ಒಂದು ಲಕ್ಷಣ ಇರ್ತಕ್ಕಂಥ ರೋಗಕ್ಕೆ ಪಾರ್ಕಿನ್ಸೋನಿಸಮ್ ಅಂತ ನಾವು ಕರಿತೇವೆ. ಸೊ ಇದು ಯಾಕೆ ಆಗ್ತದ ಅಂದರೆ, ಪ್ರಥಮವಾಗಿ ಕಾರಣ ಏನಂದರೆ, ಇದು ಮೆದುಳಿನಲ್ಲಿರ್ತಕ್ಕಂಥ ಡೋಪಮಿನ್ ಅಂತ ಒಂದು ಏನು ರಾಸಾಯನಿಕ ಉತ್ಪತ್ತಿ ಆಗ್ತಾ ಇರ್ತದೆ, ಸೊ ಅದು ಕಡಿಮೆ ಆಗ್ತಾ ಬರ್ತದೆ. ವಯಸ್ಸಾದಂಗೆಲ್ಲ ಈ ಡೋಪಮಿನ್ ಅನ್ನೋ ರಾಸಾಯನಿಕ ಇದು ಕಡಿಮೆ ಆಗ್ತಾ ಬರ್ತದೆ. ಸೊ ಆ ಕಡಿಮೆ ಆದಾಗ ಅದು ತನ್ನ ಚಟುವಟಿಕೆಗಳನ್ನ ಇವೆಲ್ಲ ಈ ಬ್ಯಾಲೆನ್ಸಿಂಗ್ ಆಗಲಿ, ಮೂಮೆಂಟ್ಸ್ ಆಗಲಿ, ಬೇರೆ ಇನ್ಯಾವುದೇ ಕ್ರಿಯೆಗಳೆಲ್ಲ ಅಲ್ಲೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಮೆಮೊರಿಯ ಲಾಸ್ ಆಗಲಿ, ಇವೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಸೊ ಅದನ್ನು ನಾವು ವೃದ್ಧಿಗೊಳಿಸ್ಬೇಕು. ಆ ಡೋಪಮಿನ್ ಇರ್ತಕ್ಕಂಥ ಒಂದು ಸಸ್ಯ ನಮ್ಮಲ್ಲಿ ಸಿಗ್ತದೆ. ಡೋಪಮಿನ್ ಇರ್ತಕ್ಕಂಥ ಒಂದು ಸಸ್ಯ ಹೇಳಬೇಕಾದ್ರೆ ಕಪಿಕಚ್ಚು ಅಂತ ಒಂದು ಬೀಜ ಇದೆ, ನಸುಗುನ್ನೆ ಬೀಜ. ಇದರಲ್ಲಿ ಈ ಡೋಪಮಿನ್ ಜಾಸ್ತಿ ಇರ್ತಕ್ಕಂಥ ಒಂದು ದ್ರವ್ಯ. ಆ ದ್ರವ್ಯವನ್ನು ನಾವು ಉಪಯೋಗ ಮಾಡಿ ಈ ಪಾರ್ಕಿನ್ಸೋನಿಸಮ್ ರೋಗದಲ್ಲಿ ಕೊಟ್ಟಾಗ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಆ ರೋಗಗಳನ್ನೆಲ್ಲ ನಾಶ ಮಾಡ್ತಕ್ಕಂಥ ಒಂದು ಶಕ್ತಿ ತನ್ನಲ್ಲಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆಯುರ್ವೇದ ಎನ್ನುವುದು ಬರೀ ಔಷಧಿ ಶಾಸ್ತ್ರವಲ್ಲದೆ ಸ್ವಸ್ಥರು ಸಹ ಆಯುರ್ವೇದವನ್ನು ಪಾಲನೆ ಮಾಡಿದಾಗ ತಮ್ಮ ಆಯುವನ್ನು ಹೆಚ್ಚಿಸುತ್ತಾ ರೋಗರಹಿತವಾಗಿ ತಮ್ಮ ಜೀವನವನ್ನು ಕಳೆದುಕೊಳ್ಳಲು ಸಾಧ್ಯ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.